ವೀಕ್ಷಕರೇ, ನಾನು ಸರೋಜ ಸುಮಂತ್. ರಾಕಿಂಗ್ ಸ್ಟಾರ್ ಯಶ್ ನಟಿಸ್ತಾ ಇರುವಂತಹ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಟಾಕ್ಸಿಕ್. ಯಶ್ ಅಭಿಮಾನಿಗಳನ್ನ ಸಿಕ್ಕಾಪಟ್ಟೆ ಕಾಯಿಸಿ ಒಪ್ಪಿಕೊಂಡಿರುವಂತಹ ಸಿನಿಮಾ ಇದು. ಹೀಗಾಗಿನೇ ಸಿನಿಮಾ ಮತ್ತೊಂದು ಲೆವೆಲ್ ನಲ್ಲಿ ಇರುತ್ತೆ ಎಂಬ ನಿರೀಕ್ಷೆ ಸಾಮಾನ್ಯವಾಗಿಯೇ ಎಲ್ರಿಗೂ ಇದೆ. ಇನ್ನೊಂದು ಕಡೆ ಇದೇ ಸಿನಿಮಾದಲ್ಲಿ ನಟಿಸ್ತಾ ಇರುವಂತಹ ಲೇಡಿ ಸೂಪರ್ ಸ್ಟಾರ್ ನಯನತಾರ ಪಾತ್ರದ ಬಗ್ಗೆನೂ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಗಿತ್ತು. ಅವರ ಪಾತ್ರದ ಬಗ್ಗೆ ಕುತೂಹಲ ಕೂಡ ಇದ್ದೇ ಇದೆ. ಸಿನಿಮಾದ ಬಗ್ಗೆ ಇರುವ ಕುತೂಹಲ ತಣಿಯಲು ಇನ್ನೇನು ಕೆಲವೇ ತಿಂಗಳು ಅಷ್ಟೇ ಬಾಕಿ ಉಳಿದಿವೆ. ಅದಕ್ಕೂ ಮೊದಲು ಚಿತ್ರದ ಪಾತ್ರಗಳನ್ನ ಸಿನಿಮಾ ತಂಡ ಒಂದೊಂದಾಗಿಯೇ ಪರಿಚಯಿಸುವ ಕೆಲಸವನ್ನ ಮಾಡ್ತಾ ಇದೆ. ಈಗಾಗಲೇ ಕಿಯಾರಾ ಅಡ್ವಾಣಿ ಆಯ್ತು, ಹುಮಾ ಕುರೇಶಿ ಪಾತ್ರಗಳ ಪರಿಚಯದ ಬಗ್ಗೆಯೂ ಪರಿಚಯ ಮಾಡಿಕೊಟ್ಟಾಯಿತು. ಇದೀಗ ನಟಿ ನಯನತಾರ ಸರದಿ ಬಂದಿದೆ. ಟಾಕ್ಸಿಕ್ ಚಿತ್ರದಲ್ಲಿನ ಪಾತ್ರದ ಪೋಸ್ಟರ್ ರಿಲೀಸ್ ಆಗಿದೆ. ನಯನತಾರ ಅವರ ಪಾತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಟಾಕ್ಸಿಕ್ ಸಿನಿಮಾದಲ್ಲಿ ಗಂಗಾ ಹೆಸರಿನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅವರ ಲುಕ್ಗೆ ಫ್ಯಾನ್ಸ್ ಫ್ಲಾಟ್ ಆಗಿದ್ದಾರೆ. ಅರಮನೆಯ ರೀತಿಯ ಸೆಟ್ ನಲ್ಲಿ ನಯನತಾರ ಎಂಟ್ರಿ ಕೊಡ್ತಾ ಇದ್ದಾರೆ. ಹಿಂಭಾಗದಲ್ಲಿ ವಿದೇಶಿಗರು ಕಾವಲು ಕಾಯಲು ನಿಂತಿದ್ದಾರೆ. ನಯನತಾರ ಕೈಯಲ್ಲಿ ಶಾರ್ಟ್ ಗನ್ ಇದೆ. ನಯನತಾರ ಲುಕ್ಗೆ ಅನೇಕರು ಫಿದಾ ಆಗಿದ್ದಾರೆ. ಸೊ ನಯನತಾರ ಅವರ ಪಾತ್ರ ಹೇಗಿರುತ್ತೆ ಅನ್ನೋ ಪೋಸ್ಟರ್ ಅಂತೂ ಟಾಕ್ಸಿಕ್ ಚಿತ್ರತಂಡ ರಿಲೀಸ್ ಮಾಡಿದೆ. ಯಶ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟರ್ ನಲ್ಲಿ ನಯನತಾರ ಅವರ ಒಂದು ಪೋಸ್ಟರ್ ನ ಹಾಕಿ ಆ ಪಾತ್ರದ ಸಿನಿಮಾದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಬರೆದುಕೊಂಡಿದ್ದಾರೆ. ಸೊ ಈ ಪೋಸ್ಟರ್ ನೋಡಿದಂತಹ ಯಶ್ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಜೊತೆಗೆ ನಯನತಾರ ಲುಕ್ಗೆ ವಾವ್ ಅಂತ ಅಂತಿದ್ದಾರೆ. ಈ ರೀತಿಯ ಲುಕ್ ಅಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂದ್ರೆ ಪಾತ್ರ ಹೇಗಿರ್ಬಹುದು ಅನ್ನೋ ಕುತೂಹಲ ಅಭಿಮಾನಿಗಳಿಗೆ ಈಗಾಗಲೇ ಮೂಡಿದೆ. ಇನ್ನು ಸಿನಿಮಾದಲ್ಲಿ ಅವರ ಪಾತ್ರದಿಂದ ಸಾಕಷ್ಟು ಮಾಸ್ ಅಂಶಗಳನ್ನ ಫ್ಯಾನ್ಸ್ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆ ಪೋಸ್ಟರ್ ನೋಡಿದ್ರೆ ಮಾಸ್ ಅಂಶ ಖಂಡಿತ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಲೇಡಿ ಸೂಪರ್ ಸ್ಟಾರ್ ನಯನತಾರ ಹಾಗೆಲ್ಲ ಸಿನಿಮಾಗಳನ್ನ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದೆಷ್ಟೇ ದೊಡ್ಡ ನಟನ ಸಿನಿಮಾವಿದ್ರು ಅವರ ಪಾತ್ರಕ್ಕೆ ಪ್ರಾಮುಖ್ಯತೆ ಇದ್ರೆ ಮಾತ್ರ ಸಿನಿಮಾವನ್ನ ಒಪ್ಪಿಕೊಳ್ತಾರೆ. ನಯನತಾರ ಒಂದು ಸಿನಿಮಾ ಒಪ್ಪಿಕೊಳ್ಳುವಾಗ ಕೆಲವು ಷರತ್ತುಗಳನ್ನ ಹಾಕ್ತಾರೆ. ಅದು ಹೊಸಬರ ಸಿನಿಮಾ ಅಷ್ಟೇ ಅಲ್ಲ, ಸೂಪರ್ ಸ್ಟಾರ್ ಸಿನಿಮಾಗಳಿಗೂ ಕೂಡ ಷರತ್ತುಗಳನ್ನ ಹಾಕ್ತಾರೆ ಅನ್ನೋ ಒಂದು ಮಾತಿದೆ. ಹೀಗಿರುವಾಗ ಟಾಕ್ಸಿಕ್ ಸಿನಿಮಾವನ್ನ ಯಾವ್ಯಾವ ಷರತ್ತುಗಳನ್ನ ಹಾಕಿ ಒಪ್ಪಿಕೊಂಡಿದ್ದಾರೆ ಅನ್ನುವ ಪ್ರಶ್ನೆ ಸಾಮಾನ್ಯವಾಗಿ ಎಲ್ರಿಗೂ ಕಾಡ್ತಾ ಇದೆ. ಆದ್ರೆ ಅದ್ ಯಾವ್ಯಾವ ಕಂಡೀಷನ್ ಅನ್ನೋದು ಇನ್ನೂ ಕೂಡ ತಿಳಿದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ತಿಳಿಯುವಂತಹ ಚಾನ್ಸಸ್ ಕೂಡ ಇದೆ. ಮತ್ತೊಂದು ವಿಚಾರ ಅಂದ್ರೆ ಟಾಕ್ಸಿಕ್ ಸಿನಿಮಾದಲ್ಲಿ ರಾಕಿ ಬಾಯ್ ಯಶ್ಗೆ ಸರಿಸಮಾನವಾಗಿ ನಿಂತು ಪೈಪೋಟಿ ಕೊಡಲಿದ್ದಾರೆ ನಯನತಾರ ಅನ್ನೋ ಮಾತು ಕೂಡ ಓಡಾಡ್ತಾ ಇದ್ದಾವೆ. ಇದುವರೆಗೂ ಕಾಣಿಸಿಕೊಳ್ಳದೆ ಇರುವಂತಹ ಪಾತ್ರದಲ್ಲಿ ಲೇಡಿ ಸೂಪರ್ ಸ್ಟಾರ್ ನಯನತಾರ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಈಗ ರಿಲೀಸ್ ಆಗಿರುವ ಪೋಸ್ಟರ್ ನೋಡ್ತಾ ಇದ್ರೆ ಇದೇ ಸತ್ಯ ಅನ್ನಿಸ್ತಾ ಇದೆ. ಹೀಗಾಗಿ ಒಂದಷ್ಟು ಕುತೂಹಲ ಈ ಸಿನಿಮಾದ ಮೇಲೆ ಇದ್ದೇ ಇದೆ. ಅದರಲ್ಲೂ ನಯನತಾರ ಪಾತ್ರದ ಮೇಲೆ ಸಾಕಷ್ಟು ಕುತೂಹಲ ಬೆಳೀತಾ ಇದೆ. ಟಾಕ್ಸಿಕ್ ಸಿನಿಮಾ 40ರ ದಶಕದಲ್ಲಿ ನಡೆಯುವಂತಹ ಡ್ರಗ್ ಮಾಫಿಯಾ ಕುರಿತಾದಂತಹ ಕತೆ ಅಂತ ಈಗಾಗಲೇ ಹೇಳಲಾಗ್ತಾ ಇದೆ. ಇದರಲ್ಲಿ ಇಬ್ಬರು ಡಾನ್ಗಳ ಕಥೆಯನ್ನ ಹೇಳ್ತಿದ್ದಾರೆಂಬ ಮಾತು ಕೂಡ ಇದೆ. ಯಶ್ ಪವರ್ಫುಲ್ ಪಾತ್ರದಲ್ಲಿ ಗಮನ ಸೆಳೆದ್ರೆ ಅದಕ್ಕೆ ಸರಿಸಮಾನವಾಗಿ ನಯನತಾರ ಕೂಡ ಕಾಣಿಸಿಕೊಳ್ತಾ ಇದ್ದಾರೆ. ಲೇಡಿ ಸೂಪರ್ ಸ್ಟಾರ್ ನಯನತಾರ ಈ ಸಿನಿಮಾದಲ್ಲಿ ಲೇಡಿ ಗ್ಯಾಂಗ್ಸ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರಂತೆ. ಯಶ್ ಎದುರು ನಯನತಾರ ಅಬ್ಬರಿಸಲಿದ್ದಾರೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ಯಶ್ ಹಾಗೂ ನಯನತಾರ ಇಬ್ಬರನ್ನ ತೆರೆ ಮೇಲೆ ನೋಡುವುದಕ್ಕೆ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇದ್ದಾರೆ. ಜನವರಿ 8ನೇ ತಾರೀಕು ನಟ ಯಶ್ ಅವರ ಜನ್ಮದಿನ. ಈ ಸಂದರ್ಭದಲ್ಲಿ ಟಾಕ್ಸಿಕ್ ಚಿತ್ರದ ಟೀಸರ್ ಅನ್ನ ರಿಲೀಸ್ ಮಾಡುವಂತಹ ನಿರೀಕ್ಷೆ ಇದೆ. ಅದಕ್ಕೂ ಮುನ್ನ ಎಲ್ಲಾ ಪಾತ್ರಗಳನ್ನ ಪರಿಚಯಿಸುವ ಪ್ಲಾನ್ ನಲ್ಲಿ ಚಿತ್ರತಂಡ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿಯೇ ರಿಲೀಸ್ ಮಾಡ್ತಿರುವ ಪ್ರತಿ ಪೋಸ್ಟರ್ ಕೂಡ ಕಲರ್ಫುಲ್ ಆಗಿದೆ. ಟಾಕ್ಸಿಕ್ ಚಿತ್ರಕ್ಕೆ ಮಲಯಾಳಂನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಯಶ್ ಅವರು ಕೂಡ ಗೀತು ಜೊತೆ ಸೇರಿಕೊಂಡು ಕತೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ರಿವೀಲ್ ಆದಂತ ಪೋಸ್ಟರ್ ನಲ್ಲಿ ಮಾರ್ಚ್ 19ರಂದು ಸಿನಿಮಾ ರಿಲೀಸ್ ಮಾಡಲಾಗುವುದು ಎಂಬುದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈಗಾಗಲೇ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಒಂದೊಂದೇ ಪೋಸ್ಟರ್ ಕೂಡ ಗಮನ ಸೆಳೆಯುವಂತಹ ಪೋಸ್ಟರ್ ಗಳನ್ನೇ ಚಿತ್ರತಂಡ ರಿಲೀಸ್ ಮಾಡ್ತಾ ಇದೆ. ಏನು KGF ಆದ್ಮೇಲೆ ಯಶ್ ಅವರು ಟಾಕ್ಸಿಕ್ ಸಿನಿಮಾವನ್ನ ಒಪ್ಪಿಕೊಂಡು ಮಾಡ್ತಾ ಇದ್ದಾರೆ. ಇದ್ರ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. KGF 1, 2 ಎರಡೂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಸಕ್ಸಸ್ ಅನ್ನ ಕಂಡಂತ ಸಿನಿಮಾಗಳು. ಹೀಗಾಗಿ ಅದರಲ್ಲೂ ಟಾಕ್ಸಿಕ್ ಮೇಲೆ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಏನು ಟಾಕ್ಸಿಕ್ ಕತೆ ಕೇಳಿದ ಮೇಲೆ ಯಶ್ ಅವರ ಅಭಿನಯ, ಯಶ್ ಅವರು ಕತೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾದ ಮೇಲೆ ಏನು ಕುತೂಹಲ ಇತ್ತು, ಈಗಂತೂ ಪಾತ್ರದ ಒಂದೊಂದೇ ಪರಿಚಯ ಆಗ್ತಾ ಇದೆ. ಬಾಲಿವುಡ್ ಸ್ಟಾರ್ಸ್ಗಳು ಈ ಸಿನಿಮಾದಲ್ಲಿ ಯಾವ ರೀತಿಯ ಪಾತ್ರಗಳನ್ನ ಮಾಡಿದ್ದಾರೆ, ಅವರ ಪೋಸ್ಟರ್ಸ್ ಹೇಗಿದೆ ಅನ್ನೋದನ್ನ ಬಿಡ್ತಾ ಇರೋ ಕಾರಣ
ಕುತೂಹಲ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಸದ್ಯಕ್ಕೆ ನಯನತಾರ ಒಂದು ಗ್ಯಾಂಗ್ಸ್ಟರ್ ಲೇಡಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಆ ಪೋಸ್ಟರ್ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ನಯನತಾರ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ, ಯಶ್ ಅವರ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ದಾರೆ. ಟಾಕ್ಸಿಕ್ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇರೋರು ಮಾರ್ಚ್ 19ರಂದು ಥಿಯೇಟರ್ ಅಲ್ಲಿ ನೋಡುವಂತಹ ಸಾಧ್ಯತೆ ಇದೆ.